ನೋಡಿ, ನಾನು ಹೆಲ್ಮೆಟ್ ಹಾಕೊಂಡೆ, ಏನು ಆಗ್ತಾನೆ ಭಯಪಡಬೇಡಿ. ಪ್ರೊಸೀಜರ್ ಫಾಲೋ ಮಾಡಬೇಕು. ಅದಕ್ಕೆ ಈಗ ಇಲ್ಲೇನು ಬೆಂಕಿ ಆಗಿದೆ, ನಿಮ್ಮ ಮನೆ ಹತ್ರ ಬೆಂಕಿ ಆಗ್ಬೋದು, ಅಥವಾ ಗ್ಯಾಸ್ ಸಿಲಿಂಡರ್ ಅಂತ ಇಟ್ಕೊಳ್ಳಿ. ಇದನ್ನು ಗೋಣಿ ಚೀಲ ಹಾಕಿ ನೆನೆಸೋದು. ಇಲ್ಲಿ ಕೆಲವು ಟ್ರಿಕ್ಸ್ ನಿಮಗೆ ಸಿಂಪಲ್ ಕಾಣ್ತದೆ, ಇದೆಂಥದ್ದು ಇದೆಂದ್ರೆ ತೀಕ ಗೋಣಿ ಇಡ್ರಿ ಅಂತ, ಅದಲ್ಲ, ಹಾಗಲ್ಲ. ಅಲ್ಲಿ ಕೆಲವೊಂದು ಮೆಥಡ್ ಫಾಲೋ ಮಾಡಬೇಕು ನಾವು. ಇದು ಮನೆ ಹತ್ರ ನಿಮ್ಮ ಬೆಂಕಿ ಅಗಿಯಲಿ ಬೇಕಿದ್ರೆ, ಮನೆ ಹತ್ರ ಬೆಂಕಿ ಬರ್ತಾ ಇರ್ತದೆ, ಆಗಲೂ ಅಷ್ಟೇ ಗಾಳಿ ದಿಕ್ಕು ನೋಡಬೇಕು. ಯಾವ ಸೈಡಿನ ಗಾಳಿ ಬರ್ತದೆ, ಬೆಂಕಿ ಯಾವ ಸೈಡ್ ಹೋಗ್ತದೆ, ಅದು ಅಪೋಸಿಟ್ ಸೈಡಲ್ಲಿ ಹೋಗಿ ನಾವು ಕೆಲಸ ಮಾಡಬೇಕು. ಈಗ ನೋಡಿ, ಇಲ್ಲಿ ಆಗ್ತದೆ ನೋಡಿ. ಈಗ ನೋಡ್ಲಿಕ್ಕೆ ನಿಮಗೆ ಸಿಂಪಲ್ ಕಾಣ್ತದೆ, ಬಟ್ ಇಲ್ಲಿ ಪ್ರೋಸೆಸ್ ಏನಾಯ್ತು ತೆಗಿಬೇಡಿ. ಏನಾಯ್ತು? ಆಕ್ಸಿಜನ್ ಕಟ್ ಆಯ್ತು. ಇಲ್ಲೇನಾಯ್ತು? ಆಕ್ಸಿಜನ್ ಕಟ್ ಆಯ್ತು ಅಲ್ವಾ? ಆಕ್ಸಿಜನ್ ಕಟ್ಟಾಗಿ ಬೆಂಕಿ ನಂದೆ ಹೊತ್ತು ತೆಗಿಬೇಡಿ. ಈಗ ಬನ್ನಿ, ಯಾರಾದ್ರೂ ಬನ್ನಿ. ಎಸ್, ಸ್ವಲ್ಪ ಮೀಡಿಯಂ ದೊಡ್ಡ ಮಕ್ಕಳು ಬನ್ನಿ, ಸ್ವಲ್ಪ ಬನ್ನಿ, ನೀವು ಬನ್ನಿ. ಎಸ್, ಈಗ ನೀವು ಹಾಕ್ಬೇಕು. ಈಗ ಇದೇ ಡೆಮೋ, ಬನ್ನಿ ಕೊಡಿ, ಕಬ್ಬು ಕೊಡಿ. ನೋಡಿ, ಈಗ ಗಾಳಿ ಯಾವ ಸೈಡಿಗಿದೆ, ಆ ಸೈಡಿಗೆ ಹೋಗ್ತಿದ್ದೆ. ಗಾಳಿಯ ಅಪೋಸಿಟ್ ಸೈಡ್ಗೆ ಬಂದು ಬಿಸಾಕೋದು ಅಲ್ಲ, ಅದರ ಮೇಲೆ ನಾವು ಬೀಳೋದು ಅಲ್ಲ. ಆ ಸೇಫ್ ಡಿಸ್ಟೆನ್ಸ್ ನೋಡ್ಕೊಂಡು ಅದಕ್ಕೆ ನೋಡಿ ಹೇಳಿಕೊಡ್ತಾರೆ. ನೋಡಿ, ಆಯ್ತಾ? ಹಾಕಿ, ಆಯ್ತಾ? ಫುಲ್ ಹಾಕ್ಬಿಡಿ. ಹಾಗೆ ಈಗ ನೋಡಿ, ಫುಲ್ ಅದಕ್ಕೆ ಅವಾಗ ಆಗ್ಬೇಕು. ಸ್ವಲ್ಪ ಬೆಂಕಿ ಔಟ್ ಸೈಡ್ ಬಾಕಿ ಆಗ್ಬಾರ್ದು, ಅದು ಮತ್ತೆ ರಿಟರ್ನ್ ಬರ್ತದೆ. ಆಯ್ತಾ? ಓಕೆ, ನೀವು ಬನ್ನಿ ಅಮ್ಮ, ನಿಮ್ಮ ಲೇಡೀಸ್ ಹೆಣ್ಮಕ್ಳು ಒಬ್ಬ ಬನ್ನಿ, ಒಬ್ಬ ಬನ್ನಿ. ಬಾ ಬಾ ಬಾ, ಒಬ್ಬ ಬಾ 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 ಬಾ. ಬೆಂಕಿ ಬೇಕು ಮತ್ತೆ ನಿಮ್ಗೆ ಅಲ್ಲಿ ಗಂಡಸನ ಕಾಲಿಗೆ, ನೀವು ಬನ್ನಿ. ಬಾ 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 ಬಾ, ಒಬ್ಬ ಲೇಡೀಸ್ ಮಾಡಿ ಬನ್ನಿ. ಬಾ, ಒಬ್ಬ ಬನ್ನಿ. ನಿಮಗೆ ಮೈನ್ ಬೇಕು ಇದು, ನಿಮಗೆ ಲೇಡೀಸ್ಗೆ ಬೇಕು ಇದು. ಬಾ, ಆಯ್ತಾ? ನೀವಷ್ಟೇ ಹಲೀಮಾ ಸಲ್ವಾ ನೋಡಿ. ಈಗ ಇಲ್ಲಿ ಒಂದು ಇದನ್ನು ಡೆಮೋ ಮಾಡ್ತಾರೆ ನೋಡಿ. ನಿಮ್ಮ ಶಾಲು ಇವತ್ತಿಲ್ಲ, ಈ ಶಾಲ್ಗಳನ್ನು ಬಟ್ಟೆಗಳನ್ನು ಬಹಳ ಸೇಫಾಗಿ ಕಟ್ಕೋಬೇಕು ಯಾವತ್ತು, ಅದು ಬಹಳ ಇಂಪಾರ್ಟೆಂಟ್. ಲೇಡೀಸ್ ಒಂದು ಬೆಂಕಿ ಹತ್ರ ಹೋಗ್ಬೇಕು ಅಂತಿದ್ರೆ. ಆಮೇಲೆ ಕೊಡಿ ಕೊಡಿ. ನೋಡಿ, ಬಹಳ ಬೇಗ ಮಾಡಿ ಬಂದಿದಾಗ ಕೊಡಿ ಕೊಡಿ. ಈಗ ಈ ಸೈಡ್ ಬಂದಿತ್ತು, ಈ ಕಡೆ ಸ್ವಲ್ಪ ಗೋಣಿ ಅವಾಗಿಂತ ವೆಯ್ಟ್ ಇದೆ. ಇಷ್ಟು ಮಕ್ಕಳ ಕೆಲಸಕ್ಕೆ ಹೋಗುದಿಲ್ಲ, ಬಟ್ ಒಂದು ಇದು ಇಲ್ಲಿ ಅಂತ ಅಷ್ಟೇ. ಇಡು, ಇಡು ಇಡು. ಎಸ್, ಇಡು. ಈ ಕಡೆ ಈ ಕಡೆ ಈ ಕಡೆ. ಈಗ ಗಾಳಿ ಆ ಕಡೆ ಹೋಯ್ತು. ನೋಡಿ, ಇದೆಷ್ಟು ಇದು ಚಿಕ್ಕ ಮಗು ನಿಮಗೆ ಸುಮ್ಮನೆ ಒಂದು ಧೈರ್ಯ ಬಲ್ಲಿಂದ ಮಾಡಿದೆ ಅಷ್ಟೇ. ನೀವು ಚಿಕ್ಕ ಮಕ್ಕಳು ಬೆಂಕಿ ಹತ್ರ ಹೋಗಬೇಡಿ. ಇದು ನಿಮಗೆ ಮೆಥಡ್ ಗೊತ್ತಬೇಕು ಅಷ್ಟೇ. ದೊಡ್ಡವರು ನೀವು ಬರೋದಿಲ್ಲ ಅಂತ ಹೇಳಿ ನಾವು ಮಕ್ಕಳನ್ನು ಕರೆದದ್ದು ಅಷ್ಟೇ. ಸೊ ಫುಲ್ ಕವರ್ ಆಗಬೇಕು. ಇದೇನಾಯ್ತು ಫಾಲ್ಟ್? ಈಗ ಸ್ವಲ್ಪ ಬಾಕಿ ಆಯ್ತು, ಬಾಕಿ ಆಗಬಾರ್ದು. ಆಯ್ತಾ? ಎಷ್ಟು ಸಿಗೋಟಾಕುವ. ಈಗ ನೋಡಿ, ಇದು ಕಾರ್ಬನ್ ಡೈಆಕ್ಸೈಡ್. ಇದೊಂದು ನೀವು ತಿಳ್ಕೊಳ್ಬೇಕು. ಇಂಥ ಎಕ್ಸ್ಟಿಂಗ್ವಿಷರ್ಗಳು ನಿಮ್ಮ ಶಾಲೆ ಎಲ್ಲ, ನಿಮ್ಮ ಎಲ್ಲೋ ಬಿಲ್ಡಿಂಗ್ ಅಲ್ಲ, ಅಥವಾ ನಿಮ್ಮ ಅಂಗಡಿ ಅಲ್ಲ, ನಿಮ್ಮ ಫ್ಲಾಟ್ ಅಲ್ಲೋ ಎಲ್ಲೋ ಇರ್ತದೆ. ಇದನ್ನು ಯೂಸ್ ಮಾಡೋದು ಹೇಗೆ? ಇಲ್ಲಿ ಇಲ್ಲ, ನಾನು ನಿಮಗೆ ತೋರಿಸ್ತಿದ್ದೆ, ಬಹುಶಃ ಇಲ್ಲಿ ಇರ್ಬೋದು, ನಾವು ತಗೊಂಬಂದಿಲ್ಲ. ನೋಡಿ, ಇದು ಕಾರ್ಬನ್ ಡೈಆಕ್ಸೈಡ್, ಇದರಲ್ಲಿ ಫುಲ್ ಇರೋದು ಕಾರ್ಬನ್ ಡೈಆಕ್ಸೈಡ್. ಇನ್ನೊಂದು ಪೌಡರ್ ಟೈಪ್ ಬರ್ತದೆ, ನೆನ್ಪಿಟ್ಕೊಳ್ಳಿ. ಅದನ್ನು ಯೂಸ್ ಮಾಡಬೇಕು ಅಂತಿದ್ರೆ ಅದು ಏನು ಬೇಕು ನೀವು ಇದು ಹಾಕೊಳ್ಳೋದು ಅಂತ ಹೇಳ್ತೇನೆ. ನೋಡಿ, ಇದನ್ನೊಂದು ಆಪರೇಟ್ ಮಾಡೋದು ತೋರಿಸ್ತೇವೆ. ಅಲ್ಲೊಂದು ಚಿಕ್ಕ ಸೇಫ್ಟಿ ಪಿನ್ ಇರ್ತದೆ, ಆ ಪಿನ್ ನಾವು ತೆಗೆದಿದ್ದೇವೆ. ಅದ್ರಲ್ಲಿ ಏನಾಯ್ತು? ಈಗ ಅದರಲ್ಲಿ ಇರೋದು ಕಾರ್ಬನ್ ಡೈಆಕ್ಸೈಡ್, ಇಂಗಾಲ ಡೈಆಕ್ಸೈಡ್. ಬೆಂಕಿಯಲ್ಲಿ ಇರೋದು ಆಕ್ಸಿಜನ್. ಅದನ್ನು ಉಲ್ಟಾ, ಅದು ಅಪೋಸಿಟ್. ಅದನ್ನ ಅಲ್ಲಿಂದ ರಿಮೂವ್ ಮಾಡಿತ್ತು. ಎಸ್, ಈಗ ದೊಡ್ಡ ಒಬ್ಬ ಬನ್ನಿ, ಇದನ್ನು ಆಪರೇಟ್ ಮಾಡಲಿಕ್ಕೆ. ಅದು ಓಪನ್ ಮಾಡಿ ಕೊಟ್ಟಿದ್ದ. ಬನ್ನಿ, ಒಬ್ಬ ಬನ್ನಿ, ದೊಡ್ಡ ಒಬ್ಬ ಎನಿವನ್ ಬನ್ನಿ. ಅಲ್ಲ, ನಾವೀಗಾಗಲೇ ನೀವು ಇಷ್ಟು ಭಯ ಪಟ್ಟರೆ ಇನ್ನು ನೀವೇನು ಮಾಡ್ತೀವಿ? ಯಾಕೆ ಹಿಂದೆ ಹೋಗ್ತೀವಿ? ಎಸ್, ಅವಿಗೆ ಅದು ಕ್ಲೋಸ್ ಮಾಡಿ ತಪ್ಪ. ಆಯ್ತಾ? ಮತ್ತೆ ಬಿಟ್ಟು ನೋಡಿ, ಒಂದು ನಿಮಿಷ ಸ್ವಲ್ಪ ದೂರ ಇಡಿ.
ಆಯ್ತಾ? ಒತ್ತಿ ಟರ್ನ್ ಮಾಡುವ, ಅದು ಸುಟ್ಟೋಗ್ತಾರೆ ಹಿಂಗೆ ಹಾಕಿ ಮಾಡಿದರೆ. ಎಸ್, ಬೆಂಕಿ ಕೊಡಿ, ಇನ್ನೂ ಕೊಡಿ, ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಡಿ. ಅದು ಸಿಲಿಂಡರ್ ಇದು ಅಶ್ವಿಶ್ವ ಸ್ವಲ್ಪ ದೂರ ಇಡಿ, ಸ್ವಲ್ಪ ದೂರ ಇಡಿ ರಾಮ್, ಸ್ವಲ್ಪ ದೂರ ಇಡಿ. ಬೆಂಕಿ ಕೊಡಿ. ಈಗ ದೊಡ್ಡ ಒಬ್ಬ ಬನ್ನಿ, ಎತ್ಕೊಂಡು ಬನ್ನಿ ನೋಡುವ. ಅದನ್ನು ಎತ್ಕೊಂಡು ಬಂದು ಇಲ್ಲಿ ನೀವು ಎಷ್ಟು ಸೇಫ್ ಇಟ್ಕೊಂಡು ಹೋಗಿ ಅದನ್ನು ಆಪರೇಟ್ ಮಾಡಬೇಕು. ಈಗ ಬನ್ನಿ ಒಬ್ಬ ನೀವು ಯಾರು ಮಾಡ್ಬೋದು, ತೊಂದರೆ ಇಲ್ಲ. ಎಷ್ಟು ನೋಡಿ, ಇದರಲ್ಲಿ ನಿಮಗೆ ಮಾಡಲಿಕ್ಕೆ ಅವಕಾಶ ಸಿಗುವುದಿಲ್ಲ ಅಲ್ವಾ? ಎಲ್ಲಿ ಸಿಗ್ತದೆ? ಎಲ್ಲೂ ಸಿಗುವುದಿಲ್ಲ. ಇವಾಗ ಈ ಜಮಾತ್ ನಾವು ಇವಾಗ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ, ಎಲ್ಲೂ ಸಿಗುವುದಿಲ್ಲ. ಬೆಂಕಿ ಹಾಕಬೇಕು, ಬೆಂಕಿ ಆದ ಬಂದ್ರೆ ನಿಮಗೆ ಧೈರ್ಯ ಬೇಕು. ಅದು ಎಲ್ಲಿ ಸಿಗ್ತಾರೆ ಗೊತ್ತಿಲ್ಲ. ಇಲ್ಲಿ ಎತ್ಕೊಂಬನ್ನಿ, ಸೇಫ್ ಡಿಸ್ಟೆನ್ಸ್ ಇಟ್ಕೊಳ್ಳಿ, ಆಯ್ತಾ? ಎಸ್, ಓಕೆ. ಅದನ್ನು ಓಪನ್ ಮಾಡಿ, ಟರ್ನ್ ಮಾಡಿ ನಿಮ್ಮ ಬಲಕ ಅದನ್ನು ತಿರುಗಿಸಿ, ಗೊತ್ತಾಯ್ತಾ? ಓಪನ್ ಬಿಟ್ಟು ಕ್ಲೋಸ್ ಮಾಡೋದು, ಇಷ್ಟೇ. ಆದರೆ ಈ ಟೈಪನ್ನು ಯೂಸ್ ಮಾಡುವಾಗ ನಿಮ್ಗೆ ನೆನಪು ಬೇಕು. ಇಂಥದ್ದು ಬಂದರೆ ನೀವು ಇಲ್ಲೇ ಇಟ್ಕೋಬೇಕು ಮತ್ತು ಇಲ್ಲೇ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡ್ರೆ ತೆಗೆಯುವಾಗ ನಿಮ್ಮ ಕೈ ಚರ್ಮ ಇಲ್ಲೇ ಕಿತ್ತು ಹೋಗ್ತದೆ, ಯಾಕಂದರೆ ಕೋಲ್ಡ್ ಬಂದು ಅಷ್ಟು ಕೋಲ್ಡ್ ಆಗ್ತದೆ. ಇಲ್ಲಿ ಯಾವತ್ತು ಇಟ್ಕೊಂಡು ಇದನ್ನು ಆಪರೇಟ್ ಮಾಡಬಾರ್ದು. ಈ ಟೈಪಲ್ಲಿ ಇನ್ನೊಂದಿದೆ, ಏನಿದೆ, ಇನ್ನೆರಡು ಪೌಡರ್ ಇದು ಬರ್ತದೆ ನೋಡಿ. ನಿಮಗೆ ಮಾಹಿತಿ ಹೇಳ್ತಿದ್ದೇನೆ, ನೆನ್ಪಿಟ್ಕೊಳ್ಳಿ. ಎಲ್ಲಾದ್ರೂ ಅದು ಯೂಸ್ ಮಾಡಬೇಕು ಅಂತಿದ್ರೆ ಅದರಲ್ಲಿ ಗೇಜ್ ಇದೆ. ಗೇಜ್ ಯಾವತ್ತು ಗ್ರೀನ್ ಕಲರ್ಲಿ ಬೇಕು, ಕೆಂಪಿಗೆ ಬಂದರೆ ಯೂಸ್ ಮಾಡಲಿಕ್ಕಿಲ್ಲ. ಅದು ಪುಟ್ಟು ಪುಸ್ಕ ಏನಾಗೋದಿಲ್ಲ ಅದರಲ್ಲಿ. ಆಮೇಲೆ ಅದರಲ್ಲಿ ಒಂದು ಪಿನ್ ಇರ್ತಾರೆ, ಆ ಪಿನ್ ತೆಗಿಬೇಕು. ಒಂದು ಟ್ಯಾಗ್ ಇರ್ತಾರೆ, ಒಂದು ಹಗ್ಗ, ಕೆಲವು ಜನಕ್ಕೆ ಗಟ್ಟಿ ಸೈಗೆ ಕಟ್ಟಿಡುವುದು. ಅಲ್ಲಿ ಬೆಂಕಿ ಬಿದ್ದು ಆ ಬಿಲ್ಡಿಂಗ್ ಸುಟ್ಟೋದು, ಇವನಿಗೆ ಸೈಗೆ ಕಟ್ಟು ಮಾಡಲಿಕ್ಕೆ ಕತ್ತಿ ಸಿಗುವುದಿಲ್ಲ, ಹಾಗಾಗ್ತದೆ. ಹಾಕಿ ವೇಸ್ಟ್. ಸೊ ಅದ ಏನು ಮಾಡಬೇಕು, ಆಬ್ಜೆಕ್ಟ್ ಅನ್ನು ತೆಗೆದು ಆಮೇಲೆ ಅದನ್ನು ನೀವು ಓಪನ್ ಮಾಡಬೇಕು, ಆಯ್ತಾ? ಏನಾದ್ರು ತೊಂದರೆ ಬಿಡಿ. ಈಗ ಒಂದು ನಿಮಿಷ ನಿಲ್ಲಿ, ಕಡಿಮೆ ಮಾಡಿಬಿಡಿ. ಆಗಲಿಲ್ಲ, ನಿಮ್ಗೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಇನ್ನು. ಲೋಕೇಶ್ ಒಂದು ನಿಮಿಷ, ಒಂದು ಇದು ತೋರಿಸುವ, ಒಂದು ಸಿಂಗಲ್ ಹ್ಯಾಂಡ್ ಮಾತಾಡೋದು ತೋರಿಸುವ. ಅಲ್ಲ ಕಾಂಪನಿ ತೋರಿಸಿ, ಇಲ್ಲ ನೀನು ತೋರಿಸುವ. ನೋಡಿ, ಈಗ ಯಾವುದೋ ಒಂದು ಏಟಾಗಿರ್ತದೆ, ಇದೊಂದು ಬೇಕು ನಿಮಗೆ. ಏಟಾಗಿರ್ತಾರೆ, ಕಾಲಿಗೆ ಏಟಾಗಿರ್ತಾರೆ, ಕಟ್ಟಾಗಿರ್ತಾರೆ, ನಡೀಲಿಕ್ಕೆ ಆಗೋದಿಲ್ಲ. ಆಗ ಹೇಗೆ ನಾವು ಕೈಯಲ್ಲಿ ಎತ್ಕೊಂಡು ಬರ್ಬೋದು? ಕೆಲ ಜನ ಕುಚ್ಚಿಗೆಲ್ಲ ಕಟ್ಟಿ ಎತ್ಕೊಂಡು ಬರ್ತಾರೆ, ಆಗಲ್ಲ. ಕೈಯಲ್ಲಿ ಹಾಗೆ ಎತ್ಕೊಂಡು ಬರ್ಬೋದು ಅಂತ ಈಗ ತೋರಿಸ್ತಾರೆ ನೋಡಿ. ಒಂದು ಜಸ್ಟ್ ಪೊಸಿಷನ್ ತಗೊಳ್ಳಿ ಸರ್, ಈಗ ಬೇಕು ಸರ್. ಇದನ್ನು ಮುಗಿಸ್ಕೊಳ್ಳೋ, ಮತ್ತೆ ಅದು ಒದ್ದೆ ಅದು ಆಗುದಿಲ್ಲ. ಮುಂಚೆ ಹೋಗಿ ಕೈ ತಚ್ಚು ನಿಮ್ಗೆ ಆಗ್ತದಲ್ಲ. ಜಸ್ಟ್ ನೋಡಿ, ಕೈಯನ್ನು ಹೀಗೆ ಇಟ್ಕೊಳ್ಬೇಕು. ಫಸ್ಟ್ ಇದು ಸಿಂಗಲ್ ಹ್ಯಾಂಡ್ ತಗೊಳ್ಳಿ, ಸಿಂಗಲ್ ಹ್ಯಾಂಡ್ ತಗೊಳ್ಳಿ. ಒಬ್ಬ ಬಾ ಅವಲ್ಲಿ ಕೂತ್ಕೋ ಕೈಯಲ್ಲಿ. ಅಲ್ಲ ಅದೇ ನೀವು ಸಿಂಗಲ್ ಹ್ಯಾಂಡ್ ಮಾಡಿ. ಕೈಯಲ್ಲಿ ಕೂತ್ಕೋ, ಕೈಯಲ್ಲಿ ಕೂತ್ಕೋ. ನೋಡಿ, ಏನಾದರೂ ಕಾಲಿಗೆ ಏಟಾದ್ರೆ ಕೂತ್ಕೋ, ಗಟ್ಟಿ ಕೂತ್ಕೋ, ಹಿಂದಾಡಿ ಗಟ್ಟಿ ಕೂತ್ಕೋ. ಕಾಲಿಗೆ ಏಟಾದ್ರೆ ಇಬ್ಬರೇ ಕೈಯಲ್ಲಿ ಹೀಗೆ ಎತ್ಕೊಂಡು ಬರ್ಬೋದು, ಆಯ್ತಾ? ಎಷ್ಟು ವೇಟ್ ಇದ್ರು ನಾವೊಬ್ಬನು ಕೂಡ ಇಲ್ಲಿ ಹಾಕೊಂಡು ಬರ್ತೇವೆ, ಅದಲ್ಲ, ಆಯ್ತಾ? ಎತ್ಕೊಂಡು ಬರ್ಬೋದು. ಈ ರೀತಿಯಲ್ಲಿ ಮುಂದೆ ಹೋಗ್ಬೇಕು. ಇನ್ನು ಸ್ವಲ್ಪ ದಪ್ಪಗಿನ ಮನುಷ್ಯ ಈ ಕೈಗೆ ಆಗುದಿಲ್ಲ, ಅದಕ್ಕೆ 4 ಹ್ಯಾಂಡ್ ಮೆಥಡ್ ಅಂತ ಹೇಳ್ತೇವೆ. ಇನ್ನೊಬ್ಬ ಬನ್ನಿ, ಸ್ವಲ್ಪ ಇದು ಒಬ್ಬ ಬನ್ನಿ, ಮಕ್ಕಳು ಬನ್ನಿ. ಅಲ್ಲ, ನೀವು ದೊಡ್ಡವ್ರು ಬಂದು ನಾವು ಎತ್ಕೊಂಡು ಹೋಗ್ತೇವೆ, ಬಟ್ ಬರೋದಿಲ್ಲ ಅಂತ ಹೇಳಿ. ಬಾ ಬೇಗ ಕೂತ್ಕೊಳ್ಳಿಕ್ಕೆ ಮಗ, ಎತ್ಕೊಂಡು ಹೋಗ್ತೇವೆ, ಖುಷಿ ಆಗ್ತದೆ. ನೋಡಿ, ಕೈ ಹೀಗೆ ಇಟ್ಕೋಬೇಕು, ಕೈ ಸಪೋರ್ಟ್ ನೋಡಿ, ಕೈ ಜಾಯಿಂಟ್ ನೋಡಿ, ಕೈ ಹೀಗೆ ಇಟ್ಕೋಬೇಕು, ಆಪೋಸಿಟ್. ಫಸ್ಟಿಗೆ ಹೀಗೆ ಇಟ್ಕೊಳ್ಬೇಕು, ಕೂತ್ಕೊಳ್ಬೇಕು. ಮುಂದೆ ಬನ್ನಿ. ಆ ಕಡೆ ಈ ಕಡೆ ಕೈಯಾಗಿ ಇಟ್ಕೊಳ್ಬೇಕು. ಯಾವ ಕುಸಿಗೆ ಕಟ್ಟಬೇಕಾಗಿಲ್ಲ, ಆಯ್ತಾ? ಯಾವ ಜಾಗದಲ್ಲಿ ಎತ್ಕೊಂಡು ಹೋಗ್ಬೋದು. ಇದನ್ನ ಕೈ ಹೀಗೆ ತಗೊಳ್ಬೇಕು, ಗಟ್ಟಿ ಹಿಡ್ಕೋಬೇಕು, ಆಯ್ತಾ? ಆಯ್ತು. ಈಗ ನಮ್ಮ ವಾಟರ್ ಸ್ಪ್ರೇ ಮಾಡ್ತೇವೆ. ನೋಡಿ, ಇವಾಗ ನಮ್ಮ ಅಧಿಕಾರಿ ಬಹಳ ವರ್ಷಗಳ ಅನುಭವ ಇದೆ ಇವಾಗ, ಆಯ್ತಾ? ಗ್ಯಾಸ್ ಟ್ಯಾಂಕರ್ ಬೀಳ್ತದೆ ಪುತ್ತೂರಿಂದ ಬಂಟ್ವಾಳ ಅಥವಾ ಸಕಲೇಶ್ಪುರಕ್ಕೆ. ಹೈಯೆಸ್ಟ್ ಗ್ಯಾಸ್ ಟ್ಯಾಂಕರ್ ಬಿದ್ದಲ್ಲಿ ಹೈಯೆಸ್ಟ್ ಡ್ಯೂಟಿ ಮಾಡಿದ್ದಾರೆ, ಹೈಯೆಸ್ಟ್ ಜೀವ ಉಳಿಸಿದ್ದಾರೆ. ಇವಾಗ ನಮ್ಮ ಸರ್ ನೋಡಿ, ಹೈಯೆಸ್ಟ್ ಜೀವ ಉಳಿಸಿದ್ದಾರೆ. 60-70 ಬಿಟ್ಟು ಬಾವಿಯಿಂದ ಎತ್ಕೊಂಡು ಬಂದು ಬಚಾವ್ ಮಾಡಿದ್ದಾರೆ. ನೋಡಿ, ನಾವು ಇದು ಬೆಂಕಿಗೆ ವಾಟರ್ ಸ್ಪ್ರೇ ಮಾಡೋದು ಅಷ್ಟೇ. ಇದು ಸ್ವಲ್ಪ ಹೈಟ್ ಕಾಣೋದಿಲ್ಲ, ಅಲ್ಲಿ ಮೇಲಾಗೋದು ಹೈಟ್ ಕಾಣೋದು ಎಷ್ಟು. ಕೊಡಿ,
ಇಲ್ಲಂದ್ರೆ ಹೈಟ್ ಹೋಗ್ತದೆ. ಅಲ್ಲಿ ಅಲ್ಲಿ ಲೈನ್ ಇದೆ. ಇಲ್ಲಿ ಸ್ವಲ್ಪ ಮೈದಾನ ಇದ್ದರೆ ಇನ್ನೂ ಚೆನ್ನಾಗಿ ತೋರಿಸ್ಬೋದಾಗಿತ್ತು. ನೀವು ಸ್ವಲ್ಪ ಸರ್ ಆಫ್ ಮಾಡಿ. ಏ ಟರ್ನ್ ಮಾಡಿ, ಈಗ ಟರ್ನ್ ಮಾಡಿ, ಟರ್ನ್ ಮಾಡಿ, ಯಾಕೆ ಟರ್ನ್ ಮಾಡಿ, ಡೌನ್ ಮಾಡಿ, ಬಂತು